70ನೇ ರಾಷ್ಟ್ರೀಯ ಸಿನಿಮಾ ಪ್ರಶಸ್ತಿ 2024 ಘೋಷಣೆ ಆಗಿದೆ. ಈ ಸಂದರ್ಭದಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರಶಸ್ತಿ ಸಿಕ್ಕಿರುವಂಥದ್ದು. KGF ಚಾಪ್ಟರ್ 2ಗೆ ಉತ್ತಮ ಕಂತ ಸಿನಿಮಾ ಗರಿ ಸಿಕ್ಕಿದೆ. ಉತ್ತಮ ಸ್ಟಂಟ್ ಕೊರಿಯೋಗ್ರಫಿ ಕೂಡ KGF 2ಗೆ ಆ ಪ್ರಶಸ್ತಿ ಸಿಕ್ಕಿರುವಂಥದ್ದು. ಕನ್ನಡದ 2 ಚಿತ್ರಗಳು, ಕನ್ನಡದ ಹೆಮ್ಮೆಯ ಚಿತ್ರಗಳು ಅಂತ ಕರೆಸಿಕೊಳ್ಳುವಂಥ KGF ಹಾಗೆ ಕಾಂತಾರ ಚಿತ್ರಗಳಿಗೆ ಪ್ರಶಸ್ತಿ ಸಿಕ್ಕಿದೆ. ರಿಷಬ್ ಶೆಟ್ಟಿಗೆ ಉತ್ತಮ ನಟ ಗೌರವ ದೊರಕಿರುವಂಥದ್ದು. ಕಾಂತಾರ ಸಿನಿಮಾದಲ್ಲಿನ ಅವರ ಅತ್ಯದ್ಭುತ ಅಮೋಘ ನಟನೆಗೆ ಉತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ. ಕಾಂತಾರ ಸಿನಿಮಾದಲ್ಲಿ ನಟಿಸಿ ನಿರ್ದೇಶನದ ಜವಾಬ್ದಾರಿಯನ್ನು ಹೊತ್ತಿದ್ರು ರಿಷಬ್ ಅವರು. ಅವರ ಹಾರ್ಡ್ ವರ್ಕಿಗೆ ಇವತ್ತು ಪ್ರತಿಫಲ ಸಿಕ್ಕಿದೆ. ಇಡೀ ದೇಶದಾದ್ಯಂತ ಒಂದು ದೊಡ್ಡ ಮಟ್ಟದಲ್ಲಿ ಜನಮನ್ನಣೆಯನ್ನ ಗಳಿಸಿದ್ದಂತಹ ಒಂದು ಚಿತ್ರ ಕಾಂತಾರ ಚಿತ್ರ. ಸಾಕಷ್ಟು ನಿರೀಕ್ಷೆ ಕೂಡ ಇತ್ತು, ಬಿಕಾಸ್ ಅಷ್ಟೇ ಅಮೋಘವಾಗಿ ನಟನೆಯನ್ನ ಮಾಡಿದ್ರು ರಿಷಬ್ ಶೆಟ್ಟಿ ಅವರು. ಉತ್ತಮ ಸಿನಿಮಾ ಗೌರವಕ್ಕೂ ಕೂಡ ಪಾತ್ರ ಆಗಿದೆ ಕಾಂತಾರ ಚಿತ್ರ. ಅದರ ಜೊತೆಗೆ ಅತ್ಯುತ್ತಮ ನಟ ಪ್ರಶಸ್ತಿ ಕೂಡ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿದೆ. ಸಂಪೂರ್ಣ ಮನರಂಜನೆ ವಿಭಾಗದಲ್ಲಿ ಉತ್ತಮ ಸಿನಿಮಾ ಅನ್ನುವಂಥ ಖ್ಯಾತಿಯನ್ನು ಗಳಿಸಿರುವಂಥದ್ದು ಪ್ರಶಸ್ತಿ ಸಿಕ್ಕತ್ತೆ. ಇನ್ನು ಈ ಬಾರಿಯ ಗೌರವದಿಂದ ಕನ್ನಡಿಗರು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಭ್ರಮ ಮನೆ ಮಾಡಿದೆ. ನಾನು ಹೇಳ್ತಾನೆ ಇದ್ದೆ, ಬಿಕಾಸ್ ಕನ್ನಡ ಚಿತ್ರರಂಗಕ್ಕೆ ಕಾರ್ಮೋಡ ಕವಿದ ರೀತಿಯಲ್ಲಾಗಿತ್ತು. ಆದರೆ ಈಗ ಈ ಪ್ರಶಸ್ತಿಗಳಿದ್ದಾವಲ್ಲ, ಇವೆಲ್ಲವೂ ಕೂಡ ಮತ್ತಷ್ಟು ಚೈತನ್ಯವನ್ನು ತುಂಬುವಂಥ ಒಂದು ಉತ್ಸಾಹವನ್ನು ತುಂಬುವಂಥ ಕೆಲಸ ಮಾಡಿದಂತ ಆಗತ್ತೆ ಈ ಪ್ರಶಸ್ತಿಯ ಮುಖಾಂತರ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ, ವಿಶ್ಲೇಷಣೆಯನ್ನ ಮಾಡ್ತಾ ಹೋಗ್ತಾರೆ ನಮ್ಮ ಫಿಲಂ ಬ್ಯೂರೋ ಹೆಡ್ ಆಗಿರುವಂತ ಆನಂದ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆನಂದ್, ಯಾವಾಗಲೂ ಕೂಡ ನಾವು ಹೇಳ್ತಾನೆ ಇರ್ತೀವಿ, ಕನ್ನಡ ಚಿತ್ರರಂಗದಲ್ಲಿ ಈಗ ಮೇನ್ ಹೈಲೈಟ್ ಆಗಿ ಮಾಸ್ಟರ್ ಪೀಸ್ ರೀತಿಯಲ್ಲಿ ಕಾಣಿಸ್ತಾ ಇರುವಂತ ಚಿತ್ರಗಳು ಅಂದ್ರೆ ಕಾಂತಾರ ಮತ್ತು KGF ಚಿತ್ರಗಳು. ಇಡೀ ದೇಶದಾದ್ಯಂತ ಕನ್ನಡ ಚಿತ್ರರಂಗದ ಒಂದು ದೃಷ್ಟಿಕೋನವನ್ನೇ ಬದಲು ಮಾಡಿದಂತ ಚಿತ್ರಗಳು. ಇವತ್ತು ಈ 2 ಚಿತ್ರಗಳಿಗೂ ಕೂಡ ಮನ್ನಣೆ ಸಿಕ್ಕಿದೆ, ಪ್ರಶಸ್ತಿ ಸಿಕ್ಕಿದೆ. ಏನು ಹೇಳ್ತಾ ಹೋಗ್ಬೋದು ಅಂತ? ಎಸ್, ಪೃಥ್ವಿರಾಜ್ ಹಾರ್ನಳ್ಳಿ ವರಮಹಾಲಕ್ಷ್ಮಿ ಹಬ್ಬದಿನ ದೊಡ್ಡ ಹೊರವೇ ಸಿಕ್ಕಿದೆ ಅಂತ ಹೇಳ್ಬೋದು. ನ್ಯಾಷನಲ್ ಅವಾರ್ಡ್ ಅನ್ನೋ ಒಂದು ಮುಕ್ಕುಟ ಕನ್ನಡ ಚಿತ್ರರಂಗಕ್ಕೆ ಹೊಲಿದಿದೆ. ಅದರಲ್ಲೂ ರಿಷಬ್ ಶೆಟ್ಟಿ ಅವರಿಗೆ ಅತ್ಯುತ್ತಮ ನಟ ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಯಾಕಂದರೆ ಕಾಂತಾರ ಸಿನಿಮಾ ನೋಡುವಾಗ ಕೊನೆ 20 ನಿಮಿಷಗಳಂತೂ ಇಡೀ ಪಾತ್ರವನ್ನೇ ಜೀವಿಸಿಬಿಟ್ಟಿದ್ರು, ಪಾತ್ರವೇ ಆಗಿ ಹೋಗಿಬಿಟ್ಟಿದ್ರು. ಆ ಒಂದು 20 ನಿಮಿಷಗಳು ನೋಡುವಾಗ ಪಂಜುರ್ಲಿ ಅವತಾರದಲ್ಲಿ ಅವರು ಕಾಣಿಸುವಾಗ ಹೌದು, ಇವ್ರಿಗೆ ಎಲ್ಲ ಪ್ರಶಸ್ತಿಗಳು ಸಿಗ್ತವೆ, ಈ ಅಭಿನಯಕ್ಕೆ ಯಾವ ಪ್ರಶಸ್ತಿಯೂ ಸಾಟಿಯಲ್ಲ ಅನ್ನೋ ಒಂದು ಮಾತುಗಳು ಚಿತ್ರವನ್ನು ನೋಡಿದವರಿಂದ ವ್ಯಕ್ತವಾಗ್ತಾ ಇತ್ತು. ಅದಕ್ಕೆ ತಕ್ಕಂತೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ದಿನ ಅತ್ಯುತ್ತಮ ನಟ ಪ್ರಶಸ್ತಿ ರಿಷಬ್ ಶೆಟ್ಟಿ ಅವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಪ್ರಶಸ್ತಿ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಕೇವಲ 4 ಬಾರಿ ಮಾತ್ರ ಸಿಕ್ಕಿದೆ. ಈ ಹಿಂದೆ 1975ರಲ್ಲಿ ವಾಸುದೇವ್ ರಾವ್ ಅವರಿಗೆ ಚೋಮನದುಡಿ ಎಂಬ ಸಿನಿಮಾಗೆ ಸಿಕ್ಕಿತ್ತು. ಅನಂತರ 1987ರಲ್ಲಿ ಚಾರುವಾಸನ್ ಅವರಿಗೆ ತಬರನ ಕತೆ ಸಿನಿಮಾಗೆ ಸಿಕ್ಕಿತ್ತು. ಅನಂತರ 2014ರಲ್ಲಿ 27 ವರ್ಷಗಳ ನಂತರ ನಾನು ಅವನಲ್ಲ ಅವಳು ಸಿನಿಮಾಗೆ ಸಂಚಾರಿ ವಿಜಯ್ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ರು. ಈಗ ಕಾಂತಾರ ಶಿವನಿಗೆ ನ್ಯಾಷನಲ್ ಅವಾರ್ಡ್ನ ಒಂದು ಗರಿಮೆ ಸಿಕ್ಕಿದೆ ಅಂತ ಹೇಳ್ಬೋದು. ಖಂಡಿತ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಬೂಸ್ಟ್ ಕೊಡುವಂಥ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಈ ವರ್ಷ 2024ರಲ್ಲಿ ಯಾವ ಸಿನಿಮಾನೂ ಹಿಟ್ ಆಗ್ತಾ ಇರಲಿಲ್ಲ, ಜನ ಥಿಯೇಟ್ರಿಗೆ ಬರ್ತಾ ಇರಲಿಲ್ಲ, ಸಿನಿರಂಗ ಕಷ್ಟದಲ್ಲಿದೆ, ಸಂಕಷ್ಟದಲ್ಲಿದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇತ್ತು. ಇಂಥ ಒಂದು ಸಂದರ್ಭದಲ್ಲಿ ಒಂದು ನ್ಯಾಷನಲ್ ಅವಾರ್ಡ್ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿರೋದು ನಿಜಕ್ಕೂ ಒಂದು ಇಂಡಸ್ಟ್ರಿಯನ್ನೇ ಒಂದು ಬೂಸ್ಟ್ ಮಾಡುತ್ತೆ, ಇಂಡಸ್ಟ್ರಿಗೆ ಒಂದು ಹೊಸ ಚೈತನ್ಯ ತುಂಬುತ್ತೆ, ಮತ್ತಷ್ಟು ಮಗದಷ್ಟು ಒಳ್ಳೆಯ ಸಿನಿಮಾಗಳನ್ನ ಮಾಡಬೇಕು ಅನ್ನುವ ಒಂದು ಚೈತನ್ಯ ತುಂಬುತ್ತೆ ಅಂತ ಹೇಳಿದ್ರು ತಪ್ಪಾಗಲಾರದು. ಕನ್ನಡ ಚಿತ್ರರಂಗಕ್ಕೆ 4 ಅವಾರ್ಡ್ ಸಿಕ್ಕಿದೆ. ಅಂದರೆ 4 ಕೂಡ ಹೊಂಬಾಳೆಯ ಒಂದು ಸಂಸ್ಥೆಗೆ ಸಿಕ್ಕಿರೋದು. ಒಂದು KGF ಸಿನಿಮಾ ಅತ್ಯುತ್ತಮ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡ್ರೆ, ಸಾಹಸ ವಿಭಾಗದಲ್ಲೂ ಕೂಡ KGF ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಮನೋರಂಜನಾ ವಿಭಾಗದಲ್ಲಿ ಕಾಂತಾರ ಸಿನಿಮಾಗೆ ಪ್ರಶಸ್ತಿ ಸಿಕ್ಕಿರೋದು ನಿಜಕ್ಕೂ ಖುಷಿಯ ವಿಚಾರ ಅಂತ ಹೇಳ್ಬೋದು ಪೃಥ್ವಿ.